ಈ ನಮ್ಮ ಮನವಿ ಪತ್ರವನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಲ್ಲಿಸುವ ಕುರಿತು ಅನೇಕ ಉದಾಹರಣೆಗಳ ಸಮೇತ ರಾಜ್ಯದ ಹಂತದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಪುನರಾವಲೋಕನವನ್ನು ಮಾಡಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಏನಿದೆ C&R ರೂಲ್ ತಿದ್ದುಪಡಿಯನ್ನು ಮಾಡಿ 2017ಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ನಾವೆಲ್ಲರೂ ಶಿಕ್ಷಕರು, ನಮ್ಮ ಶಿಕ್ಷಕರಿಗೆ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಿದ್ದೀವಿ. ವರ್ಗಾವಣೆಯಲ್ಲಿ ನಾವು ಏನು PhD ಶಿಕ್ಷಕರು ವರ್ಗಾವಣೆ ತಗೊಂಡ ತಕ್ಷಣ GPT ಶಿಕ್ಷಕರಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು, ಈ ಎಲ್ಲ ಉದಾಹರಣೆಗಳಿಗೆ ಈ C&R ತಿದ್ದುಪಡಿ ಒಂದೇ ಕಾರಣ. ಇದನ್ನ ಹೋಗಲಾಡಿಸ್ಲಿಕ್ಕೆ ಇಡೀ ನಮ್ಮ ರಾಜ್ಯ ಮತ್ತು ಜಿಲ್ಲಾ ಮತ್ತು ತಾಲೂಕು ಹಂತದ ಎಲ್ಲ ಶಿಕ್ಷಕರು ತಮ್ಮ ಒಕ್ಕೂರಲಿಂದ ಇದಕ್ಕೆ ಧ್ವನಿಯಾಗಬೇಕು. ತಾವು ಏನೇ ಸಂಘಟನೆಯವರು ಕರೆ ಹೇಳಿದಾಗ ದಯವಿಟ್ಟು ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಅದರಂತೆ ಇವತ್ತಿನ ದಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ DC ಮೀಟಿಂಗ್ ಹೋಗೋದಕ್ಕಂತ ಬಿಟ್ಟು ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಇವತ್ತು ಮನವಿಯನ್ನು ಸ್ವೀಕರಿಸಲಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅದರ ಜೊತೆಗೆ ಇದರ ನಂತರ ಮಾನ್ಯ ಶಾಸಕರು ಕೂಡ IPL ಇರ್ತಕ್ಕಂಥ ನಂತರದಲ್ಲಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದಾಗಿರ್ಬೋದು. ಅದರ ಜೊತೆಗೆ ತಹಸೀಲ್ದಾರರಿಗೂ ಕೂಡ ಇದೇ ಒಂದು ಮನವಿಯನ್ನು ಯಾಸ್ ಇಟ್ ಇರ್ತಕ್ಕಂಥ ಮನವಿಯನ್ನು ಕೂಡ ಕೊಡುವಂಥದ್ದಾಗಿರ್ಬೋದು. ಹೀಗೆ ಅನೇಕರಿಗೆ ಹಂತವಾಗಿ ನಾವು ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದು. ಅದರ ಜೊತೆಗೆ ಎಲ್ಲ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದಿರೋ ಹಕ್ಕೊತ್ತಾಯಗಳನ್ನು, ನಮ್ಮ ಹಕ್ಕೊತ್ತಾಯಗಳು ಏನು ಅನ್ನೋದನ್ನು ನಾವು ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. 2017ರವರೆಗೆ ನೇಮಕವಾದಂತಹ ಶಿಕ್ಷಕರನ್ನ 1ರಿಂದ 7ಕ್ಕೆ ನೇಮಕವಾದಂತಹ ಶಿಕ್ಷಕರೆಂದು ಪರಿಗಣಿಸಿ ಉಲ್ಲೇಖ 1ರ ಪ್ರಕಾರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮ 2017ರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು. ಯಾವುದೇ ಕಾರಣಕ್ಕೂ 2006ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯ ಹಾಗೂ ಪದವಿ ಪೂರ್ವಿಸಿದ ಎಲ್ಲ ಶಿಕ್ಷಕರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವಿ ಶಿಕ್ಷಕರೆಂದು ಪದನಾಮಕರಣವಾಗಬೇಕು. ಅದರ ಜೊತೆಗೆ ಉಲ್ಲೇಖ 2ರ ಪ್ರಕಾರ ವೃಂದ ಮತ್ತು ನೇಮಕಾತಿಯ ನಿಯಮ 2016ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲ ಎಂದು ಆದೇಶ ಹೊರಡಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕು ಘಟನೆ ಯಲಬುರ್ಗಾ ಮತ್ತು ಪುತ್ತೂರು ಅಧ್ಯಕ್ಷರು ಪದಾಧಿಕಾರಿಗಳು ಯಾರೆಲ್ಲ ಶಿಕ್ಷಕರು ಹಾಗೂ ನಿರ್ಮಾತೆಯರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಈ ಒಂದು ಬೇಡಿಕೆ ಹಲವಾರು ವರ್ಷಗಳಿಂದ ಇದ್ದೇ ಇದೆ. ಅದೇನಂತಾರಲ್ಲ ಬೇಗುದಿ ಇದ್ದಂಗೆ, ಅದು ಮನಸ್ಸಿನಲ್ಲಿ ಮತ್ತು ನಮ್ಮ ತಲೆಯಲ್ಲಿ ಹಾಗೆ ಕೊರಿತಾನೇ ಇರ್ತಾ ಇತ್ತು. ಅದಕ್ಕೊಂದು ರೂಪರೇಷೆಗಳನ್ನು ಇತ್ತೀಚೆಗೆ ನಮ್ಮ ಒಂದು ಸಂಘಗಳಲ್ಲಿ ಕೊಡ್ತಾ ಇರೋದನ್ನು, ರಾಜ್ಯ ಕಾರ್ಯಕಾರಿ ಸಮಿತಿಗಳಲ್ಲಿ ಕೊಡ್ತಾ ಇರೋದನ್ನು ನಾನು ಕೂಡ ಗಮನಿಸ್ತಾ ಇದ್ದೇನೆ. ಆ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಕೊಟ್ಟಂಥ ಒಂದು ರೂಪರೇಷೆಗಳಿಗೆ ಅನುಸಾರವಾಗಿ ನಡೆಯುವಂಥ ಹೋರಾಟಗಳಿರ್ಬೋದು, ಹಕ್ಕೊತ್ತಾಯಗಳಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಒಂದು ಹೋರಾಟಗಳಿಗೆ ನಮ್ಮ ಒಂದು ಶಿಕ್ಷಣ ಇಲಾಖೆ ಕೂಡ ತಮ್ಮೊಂದಿಗೆ ಇರ್ತದೆ. ತಮ್ಮ ಒಂದು ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನಾವು ಕೂಡ ತಮ್ಮ ಜೊತೆಗಾರರಾಗಿ ಇರ್ತೇವೆ ಅಂತ ಹೇಳ್ತಾ, ಅದ್ರ ಜೊತೆಯಲ್ಲೇ ತಾವು ಕೊಟ್ಟಂಥ ಎಲ್ಲ ಮನವಿಗಳನ್ನು, ಸುಮಾರು 5 ಮನವಿಗಳನ್ನು ಈಗಾಗಲೇ ಓದಿ ಹೇಳಿದ್ದಾರೆ. ಆ ಎಲ್ಲ ಮನವಿಗಳನ್ನು ನಮ್ಮ ಮೇಲಾಧಿಕಾರಿಗಳ ಕಚೇರಿಗೆ, ರಾಜ್ಯ ಕಚೇರಿಗೆ ಇವುಗಳನ್ನು ಸಲ್ಲಿಸ್ತೇವೆ ಅಂತ ಹೇಳ್ತಾ, ತಮಗೆ ಸಿಗಬೇಕಾದಂಥ ಎಲ್ಲ ನ್ಯಾಯಗಳು, ಅದಕ್ಕೆ ಸಿಗಬೇಕಾದಂಥ ಎಲ್ಲ ಹಕ್ಕೊತ್ತಾಯಗಳು ತಮಗೆ ಸಿಗಲಿ ಅಂತ ಭಾವಿಸ್ತಾ, ಆ ದೇವರಲ್ಲಿ ಕೂಡ ಆಶೆಯನ್ನು ಹೊಂದುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಅನ್ವಯವಾಗುವುದಿಲ್ಲ ಎಂದು ಕಾರ್ಯಾದೇಶ ಹೊರಡಿಸಿ ಮೂಲತಃ 1ರಿಂದ 7 ಮತ್ತು 8ಕ್ಕೆ ನೇಮಕ ಹೊಂದಿದವರನ್ನ PhD ಎಂದು ಪದನಾಮ ಮಾಡಿ 1ರಿಂದ 5ಕ್ಕೆ ಸೇಮಿತಗೊಳಿಸಿರುವುದನ್ನು ಹಿಂಪಡೆಯಬೇಕು. ಅರ್ಹ ವಿದ್ಯಾರ್ಥಿ ಪೂರೈಸಿದ 2016ಕ್ಕಿಂತ ಮೊದಲು ನೇಮಕಾತಿಯಾದ ಎಲ್ಲ 1ರಿಂದ 8ನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಮುಗಿಯುವವರೆಗೂ ಈ ಮೊದಲಿನಂತೆ ಅರ್ಹತೆ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿಯನ್ನು ನೀಡಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪೂರ್ವದಂತೆ ಮುಖ್ಯ ಗುರುಗಳು ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಶ್ರೇಷ್ಠತೆಯ ಆಧಾರದ ಮೇಲೆ ಬಡ್ತಿಯನ್ನು ನೀಡಬೇಕು.